ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಏನಂದ್ರೆ, ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಹಲ್ಲೆಲೂಯ. ಈ ವಾಕ್ಯದಲ್ಲಿ ದೇವರು ಏನು ಮಾಡಿದಾನಂದ್ರೆ, ನೆಲದ ಮಣ್ಣಿನಿಂದ ಮನುಷ್ಯನನ್ನ ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಹಲ್ಲೆಲೂಯ. ಅಂದ್ರೆ ಈ ಲೋಕದಲ್ಲಿ ಜೀವಿಸ್ತಾ ಇರುವಂತ ಪ್ರತಿ ಮನುಷ್ಯನು ಕೂಡ ದೇವರ ಶ್ವಾಸದಿಂದಲೇ ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯ. ಒಂದು ವೇಳೆ ಅವನಲ್ಲಿರುವಂತ ಆ ಶ್ವಾಸ ಹೊರಗಡೆ ಬಂತು ಅಂದ್ರೆ ಅದಕ್ಕೆ ಹೆಸರಿಡ್ದು ಕರೆಯೋದಿಲ್ಲ, ಅದನ್ನ ಹೆಣ ಎಂದು ಕರೀತಾರೆ, ಬಾಡಿ ಎಂದು ಕರೀತಾರೆ. ಹಲ್ಲೆಲೂಯ. ಅದಕ್ಕಾಗಿ ದೇವರು ಊದಿರುವಂತ ಆ ಶ್ವಾಸ, ಆ ಜೀವ ಶ್ವಾಸ ಮನುಷ್ಯನಲ್ಲಿ ಇರುವವರೆಗೆ ಅವನನ್ನ ಹೆಸರಿಡಿದು ಕರೀತಾರೆ. ಹಲ್ಲೆಲೂಯ. ಅವನಿಗೆ ಒಂದು ಬೆಲೆ ಇರುವಂತದಾಗಿದೆ. ನಂತರ ದೇವರು ಕೊಟ್ಟಿರುವಂತಹ ಶ್ವಾಸ, ಊದಿರುವಂತ ಶ್ವಾಸ ಅವನಿಂದ ಹೊರಗಡೆ ಬಂದಾಗ ಅದನ್ನ ಮಣ್ಣಲ್ಲಿ ಹಾಕಿ ಮುಸ್ತಾರೆ. ಹಲ್ಲೆಲೂಯ. ಅದಕ್ಕಾಗಿ ದೇವರು ತನ್ನ ಶ್ವಾಸದಿಂದ ಮನುಷ್ಯನನ್ನ ಬದುಕಿಸಿದಾನೆ. ಹಲ್ಲೆಲೂಯ. ಹಾಗೂ ಯೋಹಾನ್ ಸುವಾರ್ತೆ 20ನೇ ಅಧ್ಯಾಯ 22ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನು ಏನ್ ಮಾಡಿದಾನಂದ್ರೆ, ಶಿಷ್ಯರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮವನ್ನ ತಕೊಳ್ಳಿರಿ ಎಂಬುದಾಗಿ ಕೊಟ್ಟನು. ಅಂದ್ರೆ ಮೊದಲು ಊದಿದಾಗ ಮನುಷ್ಯನು ಬದುಕುವ ಪ್ರಾಣಿಯಾದನು, 2ನೇ ಸಾರಿ ಊದಿದಾಗ ಮನುಷ್ಯನು ಪವಿತ್ರಾತ್ಮ ಭರಿತನಾದನು, ಅಂದ್ರೆ ಪವಿತ್ರಾತ್ಮವನ್ನ ಪಡೆದನು. ಹಲ್ಲೆಲೂಯ. ಅಂದ್ರೆ ದೇವರು ಊದುವಂತದ್ರ ಮೂಲಕವಾಗಿ ಅಂತ ಕಾರ್ಯ ನಡೆಯುವಂತದಾಗಿದೆ. ಹಲ್ಲೆಲೂಯ. ಅಂದ್ರೆ ಮೊದಲು ಊದಿದಾಗ ಯಾವ ರೀತಿಯಾಗಿ ಮನುಷ್ಯನು ಬದುಕುವುದಕ್ಕೆ ಅವನಿಗೆ ಆತ್ಮ ದೊರಕ್ತೋ, 2ನೇ ಸಾರಿ ಊದಿದಾಗ ಅವನು ಸೇವೆ ಮಾಡುವುದಕ್ಕಾಗಿ, ಪಾಪಗಳನ್ನ ಕ್ಷಮಿಸುವುದಕ್ಕಾಗಿ ಆತ್ಮವನ್ನ ಹೊಂದಿಕೊಂಡನು. ಹಲ್ಲೆಲೂಯ. ಆತ್ಮವನ್ನ ಹೊಂದಿಕೊಂಡರು ಎಲ್ಲ ಶಿಷ್ಯರು. ಹಲ್ಲೆಲೂಯ. ಹಾಗೂ 3ನೇದಾಗಿ ಏನಂದ್ರೆ, 2ನೇ ಥೆಸಲೋನಿಕ 2ನೇ ಅಧ್ಯಾಯ 8ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ದೇವರು ತನ್ನ ಬಾಯಿ ಉಸಿರಿನಿಂದ ಸೈತಾನನನ್ನ ಕೊಲ್ಲುವನು. ಹಲ್ಲೆಲೂಯ. ಸೈತಾನನನ್ನ ಕೊಲ್ಲುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಧರ್ಮಿಯನ್ನ ಕೊಲ್ಲುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ತನ್ನ ಉಸಿರಿನ ಮೂಲಕವಾಗಿಯೇ ಕೊಲ್ಲುವವನಾಗಿದ್ದಾನೆ, ತನ್ನ ಶ್ವಾಸದಿಂದಲೇ ನಾಶ ಮಾಡುವವನಾಗಿದ್ದಾನೆ. ಇದೇ ಪ್ರಕಾರವಾಗಿ ಅಂದ್ರೆ ಇದೇ ರೀತಿಯಾಗಿ ಕೆಲವು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಏನಂದ್ರೆ ಯೋಬ 4:9 ಅಲ್ಲಿ ಬರೆಯಲ್ಪಟ್ಟಿದೆ, ದೇವರ ಶ್ವಾಸದಿಂದ ನಾಶವಾಗುತ್ತಾರೆ. ಹಾಗೂ ಯೆಶಾಯ 11ನೇ ಅಧ್ಯಾಯ 4ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ತನ್ನ ಬಾಯಿ ಉಸಿರಿನಿಂದ ಕೊಲ್ಲುವನು. ಹಾಗೂ ಯೆಶಾಯ 30ನೇ ಅಧ್ಯಾಯ 33ನೇ ವಚನದಲ್ಲಿ ಯೆಹೋವನ ಶ್ವಾಸವು ಉರಿಯುವಂತದಾಗಿದೆ ಎಂಬುದಾಗಿ. ಹಲ್ಲೆಲೂಯ. ಅಂದ್ರೆ ದೇವರ ಶ್ವಾಸದಿಂದ ಇವೆಲ್ಲವುಗಳು ನಡೆಯುವಂತವಾಗಿವೆ. ಹಾಗೆ ಬೇರೆ ವಾಕ್ಯದಲ್ಲಿ ದೇವರು ತನ್ನ ಶ್ವಾಸದಿಂದ ಸಮಸ್ತವನ್ನು ಉಂಟು ಮಾಡಿದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ದೇವರು ತನ್ನ ಶ್ವಾಸದಿಂದ ಆದಾಮನಿಗೆ ಬದುಕುವ ಪ್ರಾಣಿಯಾಗಿ ಮಾಡಿದಾನೆ. ಆದಾಮ ಹವಳರ ಮೂಲಕ ಈ ಲೋಕದಲ್ಲಿ ಪ್ರತಿ ಮನುಷ್ಯನು ಹುಟ್ಟು ಬಂದಿದ್ದಾರೆ. ಹಲ್ಲೆಲೂಯ. ಹಾಗೂ ಶಿಷ್ಯರ ಮೂಲಕವಾಗಿ ಅಂದ್ರೆ ಶಿಷ್ಯರ ಮೇಲೆ ಊದಿದಾಗ ಅವರು ಪವಿತ್ರ ಆತ್ಮವನ್ನ ಪಡೆದು ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಸಾರಿದರು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ರಕ್ತವನ್ನ ಸುರಿಸಿ ಪ್ರಾಣವನ್ನ ಕೊಟ್ಟು ಹೂಣಲ್ಪಟ್ಟು ತಿರುಗಿ 3ನೇ ದಿನದಲ್ಲಿ ಎದ್ದು ಬಂದಿರುವಂತ ಸುವಾರ್ತೆಯನ್ನ ಲೋಕದಲ್ಲಿರುವಂತ ಎಲ್ಲಾ ಜಾತಿ, ಜನಾಂಗ, ಕುಲ, ಭಾಷೆಯವರಿಗೆ ಸಾರಿದ್ದಾರೆ, ಎಲ್ಲ ದೇಶದವರಿಗೆ ಸಾರಿದ್ದಾರೆ. ಹಲ್ಲೆಲೂಯ. ಈ ದಿನದಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆ ತಿಳಿಯದವರು, ಕೇಳದೇ ಇರುವಂತವರು ಒಬ್ರು ಕೂಡ ಇಲ್ಲ. ಹಲ್ಲೆಲೂಯ. ಅದಕ್ಕಾಗಿ ದೇವರು ತನ್ನ ಶ್ವಾಸವನ್ನ ಊದಿದಾಗ ಅಂದ್ರೆ ಶಿಷ್ಯರ ಮೇಲೆ ಊದಿದಾಗ ಪವಿತ್ರಾತ್ಮ ಭರಿತರಾದರು. ಹಾಗೂ ಕೊನೆಯದಾಗಿ ಏನಂದ್ರೆ, ಈ ಅಧರ್ಮಿಯನ್ನ ಅಂದ್ರೆ ಸೈತಾನನನ್ನ ತನ್ನ ಬಾಯ ಉಸಿರಿನಿಂದಲೇ ಕೊಲ್ಲುವವನಾಗಿದ್ದಾನೆ. ಯಾಕಂದ್ರೆ ಆ ಸೈತಾನನು ನಾಶವಾಗಬೇಕಾಗಿದೆ. ಆ ಸೈತಾನನ ಮೂಲಕವಾಗಿ ಈ ಲೋಕದಲ್ಲಿ ಆದಾಮ ಅನ್ನುವಂತ ಮನುಷ್ಯನು ಪಾಪವನ್ನ ಮಾಡಿದಾನೆ. ಅಂದ್ರೆ ಜನರು ನಾಶವಾಗಿ ನರಕದಲ್ಲಿ ಸೇರ್ಬೇಕನ್ನುವಂಥದ್ದೇ ಆ ಸೈತಾನನ ಉದ್ದೇಶವಾಗಿದೆ. ಆದ್ರೆ ಆ ಸೈತಾನನನ್ನ ನಾಶ ಮಾಡುವವನಾಗಿದ್ದಾನೆ ತನ್ನ ಬಾಯಿ ಉಸಿರಿನಿಂದ. ಹಲ್ಲೆಲೂಯ. ಅದಕ್ಕಾಗಿ ಅಂದ್ರೆ ಕೀರ್ತನೆ
119 88ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಕನ್ನಡದಲ್ಲಿ ಮಾತ್ರ ಬರೆಯಲ್ಪಟ್ಟಿದೆ, ಬೇರೆ ಭಾಷೆಯಲ್ಲಿ ಬರೆಯಲ್ಪಟ್ಟಿಲ್ಲ. ಏನಂದ್ರೆ ಅಲ್ಲಿ ಬರೆಯಲ್ಪಟ್ಟಿದೆ, ನೀನು ಉಸಿರಿದ ಕಟ್ಟಳೆಗಳನ್ನ ನಾನು ಕೈಕೊಳ್ಳುವವನಾಗಿದ್ದೇನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಈ ಬೈಬಲ್ ಅನ್ನುವಂಥದ್ದು ದೇವರ ಶ್ವಾಸವಾಗಿದೆ, ದೇವರ ಒಂದು ಮಾತಾಗಿದೆ. ಹಲ್ಲೆಲೂಯ. ಅದಕ್ಕಾಗಿ ಈ ವಾಕ್ಯವನ್ನ ಕೇಳ್ತಾ ಇರುವಂತ ಯೇಸು ಕ್ರಿಸ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.